ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಇಡ್ಲಿ ಅಥವಾ ದೋಸೆ ಹಿಟ್ಟಿನ ಒಂದು ಸಣ್ಣ ಟ್ರಿಕ್ಸ್ ಜೊತೆನೆ ಬಂದಿದ್ದೀನಿ. ಅಂದರೆ ನಮ್ಮ ಚಾನಲ್ಲಿ ನಾನು ಇಡ್ಲಿ ಹಿಟ್ಟು ಮಾಡುವಂತಹ ವಿಡಿಯೋ ತುಂಬ ಪೋಸ್ಟ್ ಮಾಡಿದ್ದೀನಿ. ಅದರಲ್ಲೆಲ್ಲ ನಾನು ಹೇಳಿರೋದು ಅಂದರೆ ಚಳಿಗಾಲದಲ್ಲಿ ಯಾವ ರೀತಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುವಂತೆ ಮಾಡಬಹುದು, ಅಂದರೆ ತುಂಬ ಟಿಪ್ಸ್ ನಾನು ಶೇರ್ ಮಾಡಿದ್ದೀನಿ. ಆದರೆ ಇವತ್ತು ಆ ರೀತಿ ಅಲ್ಲ, ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಕರೆಕ್ಟಾಗಿ ನಮಗೆ ಹಿಟ್ಟು ರೆಡಿ ಮಾಡ್ಬೋದು ಅದರ ಒಂದು ಸಣ್ಣ ಟಿಪ್ಸ್ ಜೊತೆ ಬಂದಿದ್ದೀನಿ. ಅಂದರೆ ಎಲ್ಲರೂ ಒಂದು ಅನುಭವಿಸುವಂಥ ಒಂದು ತೊಂದರೆ ಇದು, ಅದಕ್ಕೆ ಇರುವಂಥ ಒಂದು ಪರಿಹಾರದ ಜೊತೆ ಬಂದಿದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಇದಕ್ಕೋಸ್ಕರ ನಾನಿಲ್ಲಿ 2 ಕಪ್ ಅಕ್ಕಿ, 1 ಟೀ ಸ್ಪೂನ್ ಮೆಂತೆಕಾಳು, ಇದು ನಾನು ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ. ಇದು ನೆನೆಸಿಟ್ಟಂತಹ ಅಕ್ಕಿ 5 ಗಂಟೆ ಹೊತ್ತು ನೆನೆಸಿಟ್ಟಿದ್ದೆ. ಅದೇ ರೀತಿ ಉದ್ದಿನ ಬೇಳೆ ಅರ್ಧ ಕಪ್ ತಗೊಂಡಿದ್ದೀನಿ, ಅದು ಅದೇ ರೀತಿ ಚೆನ್ನಾಗಿ ತೊಳೆದು 5 ಗಂಟೆ ಹೊತ್ತು ನೆನೆಸಿಟ್ಟಿದ್ದೆ. ಇವಾಗ ಇದು ನೆನೆಸಿಟ್ಟಂತಹ ಉದ್ದಿನ ಬೇಳೆ ಮತ್ತು ಅಕ್ಕಿ, ಮೊದಲು ಇದನ್ನ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ರುಬ್ತೀನಿ. ಮೊದಲು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ನೋಡಿ, ಉದ್ದಿನ ಬೇಳೆ ಎಲ್ಲ ಹಾಕೊಂಡಿದ್ದೆ. ಅದಕ್ಕೆ ನಾನಿಲ್ಲಿ ನೀರು, ಯಾವತ್ತು ನಾನು ನೆನೆಸಿಟ್ಟಂತ ಉದ್ದಿನ ಬೇಳೆ ನೀರಲ್ಲೇ ರುಬ್ಬೋದು. ಇವತ್ತು ನೀರು ಹಾಕ್ಬಿಟ್ಟು ರುಬ್ಬಿದ್ದೀನಿ. ನೋಡಿ, ಅದನ್ನ ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಈ ರೀತಿ ಫುಲ್ಲಾಗಿ ಹಾಕೊಂಡಿದ್ದೀನಿ. ಅಂದರೆ ನಾವು ಬೇಸಿಗೆಗಾಲದಲ್ಲೆಲ್ಲ ಮಾಡುವಾಗ ಈ ರೀತಿ ಅದೇ ನೀರನ್ನು ಉಪಯೋಗಿಸಬೇಕಾದ ಅವಶ್ಯಕತೆ ಇಲ್ಲ, ಅದಿಲ್ಲ ಅಂದ್ರೂ ಫರ್ಮೆಂಟ್ ಆಗಿ ಸಿಗುತ್ತೆ ನಮಗೆ. ಆಮೇಲೆ ಅದೇ ಮಿಕ್ಸಿ ಜಾರಿಗೆ ನಾನು ಅಕ್ಕಿ ಹಾಕ್ತಾ ಇದ್ದೀನಿ, ಅಕ್ಕಿ ಮತ್ತು ಮೆಂತೆಕಾಳು. ಆಮೇಲೆ 1/4 ಕಪ್ ಮಾತ್ರ ಅನ್ನ ತಗೊಂಡಿರೋದು ನಾನು, ಇಲ್ಲಾಂದ್ರೆ ಅರ್ಧ ಕಪ್ ಎಲ್ಲ ಹಾಕ್ತೀನಿ. 1/4 ಕಪ್ ಮಾತ್ರ ಅನ್ನ ತಗೊಂಡಿರೋದು. ಇನ್ನು ಅದೇ ರೀತಿ ನೀರು ಹಾಕ್ಬಿಟ್ಟು ಪುನಃ ರುಬ್ಬಿ ತರ್ತೀನಿ. ನೋಡಿ, ಅದು ಕೂಡ ರುಬ್ಕೊಂಡಿದ್ದೀನಿ. ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ನೀವು ತುಂಬಾ ದಿನ ಇರ್ತಿದ್ರೆ ಉಪ್ಪು ಆಮೇಲೆ ಬೇಕಿದ್ರು ಹಾಕೋಬಹುದು. ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇವತ್ತು ಕೈಯಲ್ಲೆಲ್ಲ ಒಂದು ಸೌಟು ಉಪಯೋಗಿಸ್ಕೊಂಡು ಮಿಕ್ಸ್ ಮಾಡ್ತೀನಿ. ನೋಡಿ, ಈ ರೀತಿ ಯಾವತ್ತು ಕೈ ಉಪಯೋಗಿಸಿ ಮಿಕ್ಸ್ ಮಾಡೋದು. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಫುಲ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಿಕ್ಸ್ ಆಗಿದೆ. ನೋಡಿ, ಆಮೇಲೆ ನಾವೇನು ಮಾಡಬೇಕಂದ್ರೆ ಫುಲ್ಲಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಏನಂದರೆ ಒಂದು ಗ್ಲಾಸ್. ಅಂದರೆ ನಾವು ಚೆನ್ನಾಗಿ ಸಮಸ್ಯೆ ಅಂದರೆ ಬೇಸಿಗೆಗಾಲದಲ್ಲಿ ಏನಾಗುತ್ತೆ ಅಂದರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಹೊರಗಡೆ ಬಿದ್ದುಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿಯ ಒಂದು ಗಾಜಿನ ಗ್ಲಾಸ್ ಉಪಯೋಗಿಸ್ಕೊಂಡು ಅದರ ಮಧ್ಯ ಭಾಗದಲ್ಲಿ ಈ ರೀತಿ ಸೆಟ್ ಮಾಡಬೇಕು. ಸ್ಟೀಲಿನ ಗ್ಲಾಸ್ ಆದರೂ ಇಡ್ಬೋದು, ಅದಷ್ಟು ವೆಯ್ಟ್ ಇರೋದಿಲ್ಲ. ಅದು ಇಟ್ಟರೆ ಅದನ್ನು ಸ್ವಲ್ಪ ತಿರುಗಿಸಿ ಟೈಟ್ ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಮ ಹಿಟ್ಟಲ್ಲಿರುವ ಏರ್ ಬಬಲ್ಸ್ ಅನ್ನೆಲ್ಲ ಈ ಗ್ಲಾಸ್ ಲಾಕ್ ಮಾಡುತ್ತೆ. ಅಂದರೆ ಈ ಗ್ಲಾಸಿನ ಒಳಗಡೆ ಹಿಟ್ಟು ಹೋಗಲ್ಲ, ಏರ್ ಮಾತ್ರ ಇರುತ್ತೆ. ಅದೇನು ಮಾಡುತ್ತೆ ಅಂದರೆ ಕರೆಕ್ಟ್ ಫರ್ಮೆಂಟ್ ಎಲ್ಲ ಕರೆಕ್ಟ್ ಆಗುತ್ತೆ, ಉಬ್ಬಿ ಬರೋದೆಲ್ಲ ಕರೆಕ್ಟ್ ಇದೆ. ಓವರ್ ಆಗಿ ಜಾಸ್ತಿ ಉಬ್ಬಿ ಬಂದು ಹೊರಗಡೆ ಬೀಳುದನ್ನ ಇದು ತಪ್ಪಿಸ್ಬಿಡುತ್ತೆ. ಆದ ಕಾರಣ ಈ ರೀತಿ ಮಾಡಿಬಿಟ್ಟು ಕ್ಲೋಸ್ ಮಾಡಿಟ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಡೇ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಕರೆಕ್ಟ್ ಆಗಿ ಉಬ್ಬಿ ಬಂದು, ನೋಡಿ ಫುಲ್ ಬಂದಿದೆ, ಆದ್ರೆ ಹೊರಗಡೆ ಬಂದಿಲ್ಲ. ನೋಡಿ, ಅದನ್ನ ತೆಗ್ಬಿಟ್ರೆ ಆಯ್ತು. ಅಂದ್ರೆ ಇದು ಕೆಲವರಿಗೆ ತುಂಬಾ ಜನರಿಗೆ ಈ ಪ್ರಾಬ್ಲಮ್ ಇರುತ್ತೆ, ಮನೆಯಲ್ಲಿ ಇಡ್ಲಿ ಹಿಟ್ಟು ಮಾಡುವಾಗ ಈ ರೀತಿ ಆಗುತ್ತೆ. ಅಂದ್ರೆ ಈ ಸಮ್ಮರ್ ಸೀಸನ್ ಅಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಬೇಗ ಫರ್ಮೆಂಟ್ ಆಗ್ಬಿಟ್ಟು ಹಿಟ್ಟೆಲ್ಲ ಹೊರಗಡೆ ಬಿದ್ಬಿಡುತ್ತೆ. ಅಂತಹ ಪ್ರಾಬ್ಲಮ್ ಇರೋರಿಗೆ ಖಂಡಿತ ಈ ಟಿಪ್ಸ್ ಅನ್ನ ಫಾಲೋ ಮಾಡಬಹುದು. ಹಿಟ್ಟೆಲ್ಲ ಕರೆಕ್ಟ್ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿ ಬಂದಿದೆ ಅಂತ. ಹುಳಿಯನ್ನು ಬರಲ್ಲ, ಕರೆಕ್ಟ್ ಬರುತ್ತೆ. ಆದ್ರೆ ಹಿಟ್ಟು ಮಾತ್ರ ಹೊರಗಡೆ ಬೀಳಲ್ಲ. ಖಂಡಿತ ಇದ ಸುಲಭ, ಎಲ್ಲರಿಗೂ ಉಪಕಾರ ಆಗುವಂತ ಒಂದು ಟಿಪ್ಸ್. ಖಂಡಿತ ಇದನ್ನೊಂದು ಟ್ರೈ ಮಾಡಿ ನೋಡಿ, ಆ ರೀತಿ ಪ್ರಾಬ್ಲಮ್ ಇರುವವರು. ನೆಕ್ಸ್ಟ್ ಇದರಿಂದ ನಾನು ಇಡ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಇಡ್ಲಿ ನೀರು ಬಿಸಿ ಮಾಡೋದಕ್ಕಿಟ್ಟು ಅದರ ಮೇಲ್ಗಡೆ ತಟ್ಟೆ ಎಲ್ಲ ಇಟ್ಟು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಆಮೇಲೆ ಇದು ಸ್ವಲ್ಪ ಬಿಸಿ ಆಗಬೇಕು. 2 ತಟ್ಟೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ, ನೀರು ಸ್ವಲ್ಪ ಕುದೀಲಿ. ನೋಡಿ, ನೀರೆಲ್ಲ ಚೆನ್ನಾಗಿ ಕುದಿ ಬಂದಿದೆ, ಸಾಕು. ಇನ್ನು ಇದರಲ್ಲಿ ಹಿಟ್ಟು ಹಾಕ್ಬಿಟ್ಟು ಇಡ್ಲಿ ಮಾಡೋಣ. ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ಮಾಡ್ಕೊಳ್ಳಿ. ಎಲ್ಲ 2 ತಟ್ಟೆಗೂ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಫುಲ್ ಆಗಿ ಹಾಕೊಂಡಿದ್ದೀನಿ. ಹೈ ಫ್ಲೇಮಲ್ಲಿ 15 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ 15 ನಿಮಿಷ ಆಗಿದೆ. ಸಾಫ್ಟ್ ಆಗಿರುವಂತ ಇಡ್ಲಿ ಇಲ್ಲಿ ರೆಡಿ ಆಗಿದೆ. ಆರಿದ್ಮೇಲೆ ಇದನ್ನೊಂದು ಪ್ಲೇಟ್ಗೆ ಹಾಕೊಳ್ಳಿ. ನೋಡಿ, ಈ ರೀತಿ ಇದೆ ಸಾಫ್ಟ್ ಆಗಿರುವಂತ ಇಡ್ಲಿ. ನೋಡಿ, ಮುಟ್ಟುವಾಗ್ಲೇ ನೋಡಿ ಎಷ್ಟು ಚೆನ್ನಾಗಿ. ಅಂದ್ರೆ ನಾವು ಜಾಸ್ತಿ ಉದ್ದಿನ ಬೇಳೆ ಆ ರೀತಿ ಏನಿಲ್ಲ, ಅರ್ಧ ಕಪ್ಪೇ ಉದ್ದಿನ ಬೇಳೆ ಹಾಕಿರೋದು 2 ಕಪ್ ಅಕ್ಕಿಗೆ. ನೋಡಿ ಎಷ್ಟೊಂದು ಸಾಫ್ಟ್ ಆಗಿ ಕರೆಕ್ಟ್ ಫರ್ಮೆಂಟ್ ಆಗಿ ಎಲ್ಲ ಸಿಕ್ಕಿದೆ ಅಂತ. ಸಾಫ್ಟ್ ಆಗಿರುವಂತ ಇಡ್ಲಿ ಇಲ್ಲಿ ರೆಡಿ ಆಗಿದೆ. ನೋಡಿ, ಇಡ್ಲಿ ದೋಸೆ ಏನ್ ಬೇಕಿದ್ರೆ ಇದರಲ್ಲಿ ಮಾಡ್ಬೋದು. ನೋಡಿ, ಈ ಟಿಪ್ಸ್ ನಿಮಗೆ ಉಪಕಾರ ಆಯಿತು ಅಂತ ಇದ್ರೆ ಖಂಡಿತ ಎಲ್ಲರ ಜೊತೆ ಶೇರ್ ಮಾಡಿ. ನೀವು ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೋಡಿ, ಸಾಂಬಾರ್ ಜೊತೆ ಸರ್ವ್ ಮಾಡ್ಬೋದು.
ಓಕೆ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.